ಜಸ್ಟ್ 20 lakh rupees ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಈ ಮನೆನ ನಿಮ್ದಾಗಿಸ್ಕೋಬಹುದು. ಅಪ್ ಟು 80% ವರೆಗೂ ಎಲ್ಲಾ ಬ್ಯಾಂಕ್ ಅಲ್ಲೂ ಕೂಡ ನಿಮ್ಗೆ ಲೋನ್ ಆಗುತ್ತೆ. ಮನೆ ಮುಂದೆನೆ ನಿಮ್ಗೆ ವೈಡ್ ಆಗಿರುವಂತ 30 feet ರೋಡ್ ಕೂಡ ಸಿಗ್ತಾ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ 1 BHK ಸಿಗ್ತಾ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 2 BHK ಸಿಗ್ತಾ ಇದೆ. KR ಪುರಂ ಸೈಡ್ ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತ ಮನೆ ಇದಾಗಿದೆ. ಶಾಶ್ವತ ನೀನೆಂದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವಿರೋದು KR ಪುರಂ ಹತ್ತಿರದಲ್ಲಿರುವ ಬಿದ್ರಳ್ಳಿಯಲ್ಲಿ. ಸೊ ಬಿದ್ರಳ್ಳಿಯಲ್ಲಿ ನಿಮ್ಗೆ ಇದೊಂದು ಮ್ಯಾಂಗೋ ಮ್ಯಾಡ್ ಹೌಸ್ ಅಂತ ಲೇಔಟ್. ಸೊ ಆ ಲೇಔಟ್ ಅಲ್ಲಿ ನಿಮ್ಗೆ ಈ ಒಂದು ಮನೆ ಮಾರಾಟಗಿದೆ. ಹಾಗೆ ಮನೆ ಮುಂದೆನೆ ನಿಮ್ಗೆ 30 feet ವೈಡ್ ಆಗಿರುವಂತ ಕಾಂಕ್ರೀಟ್ ರೋಡ್ ಕೂಡ ಸಿಗ್ತಾ ಇದೆ. ಸೊ ಮನೆ ಸೈಡ್ ಡೈಮೆನ್ಷನ್ ಬಗ್ಗೆ ಮಾತಾಡೋದಾದ್ರೆ 900 square feet ಅಂದ್ರೆ 30 into 30 ಸೈಡ್ ಡೈಮೆನ್ಷನ್ ಅಲ್ಲಿ ಕಟ್ಟಿರುವಂತ ಮನೆ ಇದು. ಬನ್ನಿ ಒಳಗಡೆ ಹೋಗಿ ಮನೆ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಹಾಗೆ ಮನೆ ಫ್ರಂಟ್ ಅಲ್ಲಿ ನಿಮ್ಗೆ ಈ ತರ MS ಇಂದ ಗೇಟ್ ಮಾಡಿದ್ದಾರೆ. ಅದ್ರ ನಂತರ ನಿಮ್ಗೆ ಪಕ್ಕದಲ್ಲಿ ಒಂದು ಗಾರ್ಡನ್ ಮಾಡ್ಕೊಳಕ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಚಿಕ್ಕದಾಗಿ ಕ್ಲೈಡಿಂಗ್ ಕೂಡ ಮಾಡಿದ್ದಾರೆ. ಬನ್ನಿ ಒಳಗಡೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಆಗಿ ಸಿಗೋದು ಪಾರ್ಕಿಂಗ್ ಏರಿಯಾ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಪಾರ್ಕಿಂಗ್ ಏರಿಯಾ ಸಿಗತ್ತೆ. ಇಲ್ಲಿ ನೀವು ಆರಾಮಾಗಿ ಒಂದು ಕಾರ್ ನಿಲ್ಲಿಸಿ 2 ಬೈಕ್ ಕೂಡ ನಿಲ್ಸ್ಕೋಬಹುದು. ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಕರೆಂಟ್ ಯೂನಿಟ್ ಮೀಟರ್ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಟೈಲ್ ಇಂದ ಕ್ಲಾಡಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ನೋಡೋದಾದ್ರೆ ಪಾರ್ಕಿಂಗ್ ಅಲ್ಲಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಜೊತೆಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಮೇನ್ ಸಿಲಿಂಡರ್ ಏನು ಇಟ್ಕೊಳ್ತೀರೋ ಅದ್ರದ್ದು ಒಂದು ಸ್ಪೇಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈ ಸೈಡ್ ನೋಡೋದಾದ್ರೆ 10,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಇರುತ್ತೆ. ಒಳಗೆ ಬನ್ನಿ. ಹಾಗೆ ನಿಮ್ಗೆ ಮನೆ ಮೇನ್ ಡೋರ್ ಕಂಪ್ಲೀಟ್ ಆಗಿ ಟೀಕ್ ಇಂದ ಮಾಡಿದ್ದಾರೆ. ಆನಂತರ ಇದರ ಫೇಸಿಂಗ್ ಬಂದು ನಿಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಬರುತ್ತೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಆಗಿ ಸಿಗೋದು ಹಾಲ್ ಏರಿಯಾ. ಸೊ ಈ ತರ ಒಂದು ಕಂಪ್ಲೀಟ್ ಒಳ್ಳೆ ಸ್ಪೇಸ್ ಇರುವಂತ ಹಾಲ್ ಏರಿಯಾ ಸಿಗ್ತಾ ಇದೆ. ಸೊ ಕೆಳಗಡೆ ಕಂಪ್ಲೀಟ್ ಆಗಿ ಇವರು ಗ್ರಾನೈಟ್ ಹಾಕ್ಸಿದ್ದಾರೆ. ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಬರುತ್ತೆ. ಸೊ ಹಾಗೆ ಮೇಲ್ಗಡೆ ಹಾಲ್ ಅಲ್ಲಿ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಹಾಲ್ ಅಲ್ಲಿ 2 ವಿಂಡೋಸ್ ಕೂಡ ಬರುತ್ತೆ. ಸೊ ವೆಂಟಿಲೇಷನ್ ಆಗಿರ್ಬೋದು, ಬೆಳಕಿಗಾಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಟಿವಿ ಕ್ಯಾಬಿನೆಟ್ ಪಕ್ಕನೆ ಪೂಜಾ ಸ್ಪೇಸ್ ಕೂಡ ಸಿಗತ್ತೆ ಈ ತರದ್ರಲ್ಲಿ. ಹಾಲಿಂದ ಈ ಸೈಡ್ ಬಂದ್ರೆ ನಮ್ಗೆ ಫಸ್ಟ್ ಒಂದು ಬೆಡ್ರೂಮ್ ಸಿಗತ್ತೆ. ಸೊ ಇದು ಬಂದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಇದರಲ್ಲಿ ಸ್ಪೇಸ್ ಕೂಡ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಸ್ಪೇಸ್ ನಿಮ್ಗೆ ಸಿಗ್ತಾ ಇದೆ ಅಂತ. ಹಾಗೆ ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಹಾಗೆ ಈ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಮಾಡಿದ್ದಾರೆ. ಜೊತೆಗೆ ರೂಮ್ ಅಲ್ಲಿ ನಿಮ್ಗೆ ಒಂದು ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಪರ್ಪಸ್ಗೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಗೆ ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ನೆಕ್ಸ್ಟ್ ನಾವು ರೂಮಿಂದ ಆಚೆ ಬಂದರೆ ನಮಗೆ ಸಿಗೋದು ಒಂದು ಕಿಚನ್. ಸೊ ಕೆಳಗಡೆ ನಿಮಗೆ ಈ ಥರ ಒಂದು ಕಿಚನ್ ಸಿಗ್ತಾ ಇದೆ 1 BHK ಅಲ್ಲಿ. ಒಳ್ಳೆ ಸ್ಪೇಷಿಯಸ್ ಆಗಿರುವಂಥ ಕಿಚನ್ ಇದೆ. ಸೊ ಸ್ಟೋರೇಜ್ ಸ್ಪೇಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಾಂಬಿನೇಷನ್ ಅಲ್ಲಿ ಇಂಟೀರಿಯರ್ ಸೆಟ್ ಮಾಡಿದ್ದಾರೆ. ಸೊ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಜೊತೆಗೆ ನಿಮಗೆ ಈ ಸೈಡ್ ಬಂದರೆ ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಕೆಳಗಡೆ ನಿಮಗೆ 1 BHK ಸಿಗ್ತಾ ಇದೆ, ಮೇಲ್ಗಡೆ 2 BHK ಇದೆ. ಸೊ ಈ ಒಂದು ಮನೆ ನೀವು ರೆಂಟಿಗೆ ಕೊಟ್ಟು ನೀವು ಕೂಡ ಮೇಲೆ ಇರ್ಬೋದು, ಇಲ್ಲಾಂದ್ರೆ ಕಂಪ್ಲೀಟ್ ಮನೆ ಕೂಡ ನೀವು ರೆಂಟಿಗೆ ಕೊಡ್ಬೋದು. ಹಾಗೆ ಇವಾಗ ನಾವು ಸ್ಟೇರ್ ಕೇಸಿಂದ ಮೇಲ್ಗಡೆ ಹೋಗ್ತಾ ಇದೀವಿ. ಸ್ಟೇರ್ ಕೇಸಲ್ಲಿ ಇಲ್ಲಿ ನಿಮಗೆ MS ಇಂದ ರೇಲಿಂಗ್ಸ್ ಮಾಡಿದ್ದಾರೆ. ಆನಂತರ ನಿಮಗೆ ಕಂಪ್ಲೀಟ್ ಸ್ಟೇರ್ ಕೇಸ್ ನಿಮಗೆ ಗ್ರಾನೈಟ್ ಹಾಕ್ತಿದ್ದಾರೆ. ಸೊ ಹಾಗೆ ಮೇಲ್ ಬಂದಾಗ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಆಗಿ ವಾಲ್ಗೆ ನಿಮಗೆ ಟೈಲ್ ಕ್ಲೈಡಿಂಗ್ ಕೂಡ ಮಾಡಿದ್ದಾರೆ. ಜೊತೆಗೆ ಗ್ರಾನೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಯೂನಿಕ್ ಆಗಿ ಚೆನ್ನಾಗಿ ಬರ್ತಾ ಇದೆ. ಸೊ ಮೇನ್ ಡೋರ್ ಕೂಡ ನಿಮಗೆ ಈ ತರ ಡಿಸೈನ್ ಅಲ್ಲಿ ಟೀಕ್ ವುಡ್ ಬರುತ್ತೆ. ಸೊ ಇದು ಕೂಡ ನಿಮಗೆ ಸೇಮ್ ಆಸ್ ಇಟ್ ಈಸ್ ನಾರ್ತ್ ಫೇಸಿಂಗ್ ಅಲ್ಲಿ ಇರುತ್ತೆ. ಒಳಗಡೆ ಬನ್ನಿ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಫಸ್ಟ್ ಆಗಿ ಸಿಗೋದು ಇಲ್ಲಿ ಹಾಲ್. ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಟಿವಿ ಕ್ಯಾಬಿನೆಟ್ ಏರಿಯಾ ಬರ್ತಾ ಇದೆ. ಸೊ ಈ ತರದ್ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಇದೆ. ಜೊತೆಗೆ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಈ ಒಂದು ಹಾಲಿಗೆ ನಿಮ್ಗೆ 2 ವಿಂಡೋಸ್ ಇರೋದ್ರಿಂದ ಇಲ್ಲೂ ಕೂಡ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ ತುಂಬಾನೇ ಚೆನ್ನಾಗಿದೆ. ಸೊ ಅದ್ರ ನಂತರ ನೋಡೋದಾದ್ರೆ ಈ ತರ ಕಿಚನಿಗೆ ಹೋಗುವಾಗ ನಮ್ಗೆ ಒಂದು ಯೂನಿಕ್ ಆಗಿರುವಂತ ಆರ್ಚ್ ಸಿಗತ್ತೆ. ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಸಪರೇಟ್ ಆಗಿರುವಂತ ಒಂದು ಪೂಜಾ ರೂಮ್ ಕೂಡ ಸಿಗ್ತಾ ಇದೆ. ಪೂಜಾ ರೂಮ್ ಇಂದ ನಾವು ಈ ಸೈಡ್ ಬಂದ್ರೆ ನಮ್ಗೆ ಇಲ್ಲಿ ಕಿಚನ್ ಈ ತರ ಸ್ಪೇಷಿಯಸ್ ಆಗಿರುವಂತ ಕಿಚನ್ ಏರಿಯಾ ಇದೆ.
ಸೊ ಕಿಚನಲ್ಲೂ ಕೂಡ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಈ ಥರ ಟ್ರಾಲಿ ಸಿಸ್ಟಮ್ ಬರುತ್ತೆ. ಜೊತೆಗೆ ಈ ಥರ ನಿಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಥರ ನಿಮಗೆ ಸ್ಟೋರೇಜ್ ಸ್ಪೇಸ್ ಬರುತ್ತೆ ಹೈಡ್ರಾಲಿಕ್ ಆಗಿ. ಸೊ ಹಾಗೆ ಈ ಸೈಡ್ ನಿಮಗೆ ಕಿಚನಲ್ಲೇ ಫ್ರಿಡ್ಜ್ ಇಟ್ಕೊಳ್ಳುವಂಥ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅದರ ನಂತರ ನಾವು ನೆಕ್ಸ್ಟ್ ಹೋಗೋದು ಒಂದು ಬೆಡ್ರೂಮಿಗೆ. ಸೊ ಕಿಚನಿಂದನೇ ಡೈರೆಕ್ಟಾಗಿ ಎಕ್ಸಸ್ ಮಾಡ್ಬೋದು. ಈ ಒಂದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಮಾಸ್ಟರ್ ಬೆಡ್ರೂಮಲ್ಲೂ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಸ್ಪೇಸ್ ಇದೆ. ಕೆಳಗಡೆ ಕಂಪ್ಲೀಟಾಗಿ ಗ್ರಾನೈಟ್ ಹಾಕ್ಸಿದ್ದಾರೆ. ಜೊತೆಗೆ ನಿಮಗೆ ವಿಂಡೋ ಇದೆ ವೆಂಟಿಲೇಷನ್ ಪರ್ಪಸ್. ಹಾಗೆ ಇಲ್ಲಿ ಮೇಲ್ಗಡೆ ಎಲ್ಲ ನೋಡೋದಾದ್ರೆ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಈ ಸೈಡ್ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ವಾರ್ಡ್ರೋಬ್ ಮಾಡಿದ್ದಾರೆ. ಈ ಸೈಡ್ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ನಿಮಗೆ ಅಟ್ಯಾಚ್ ಬಾತ್ರೂಮ್. ಹಾಗೆ ರೂಮಲ್ಲೇ ನೀವು ನೋಡೋದಾದ್ರೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ನಾವು ಇನ್ನೊಂದು ರೂಮಿಗೆ ಹೋಗ್ತೀವಿ. ಸೊ ಇನ್ನೊಂದು ರೂಮು ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರನೇ ಇವರು ಬಿಲ್ಡ್ ಮಾಡಿದ್ದಾರೆ. ನೋಡ್ಬೋದು ಇದು ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲೇ ಬರುತ್ತೆ. ಸೊ ಈ ಥರ ಸ್ಪೇಸ್ ಇದೆ ಈ ಒಂದು ರೂಮಲ್ಲಿ. ಈ ಸೈಡ್ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಜೊತೆಗೆ ಅದ್ರ ಪಕ್ಕ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಮೇಲೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಈ ಸೈಡ್ ಬಂದರೆ ನಿಮಗೆ ಒಂದು ವಿಂಡೋ ಸಿಗುತ್ತೆ ವೆಂಟಿಲೇಷನ್ ಪರ್ಪಸ್. ಅದ್ರ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಕಂಪ್ಲೀಟ್ ಮನೆಗೆ ನಿಮಗೆ ರೂಮಿಗಾಗಿರ್ಬೋದು ಹಾಲಿಗಾಗಿರ್ಬೋದು ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ನಾವು ಇವಾಗ ಟೆರೆಸ್ ಏರಿಯಾಗೆ ಬಂದಿದ್ದೀವಿ. ಸೊ ಟೆರೆಸಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಸ್ಪೇಸ್ ಇದೆ. ಸೊ ಈ ಒಂದು ಮನೆಗೆ ಅಡ್ವಾಂಟೇಜಸ್ ಏನಂದರೆ ನೀವೇನಾದರೂ ಫ್ಯೂಚರಲ್ಲಿ ಮನೆ ಕಟ್ತೀನಿ ಅಂದರೆ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋವಂಥದ್ದು. ಸೊ ಈ ಸೈಡ್ ನೋಡೋದಾದರೆ ನಿಮಗೆ ಟ್ಯಾಂಕ್ ರೂಮ್ ಮಾಡಿದ್ದಾರೆ. ಹಾಗೆ ಅದ್ರ ಪಕ್ಕ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ಹಾಗೆ ಸುತ್ತಮುತ್ತ ನೀವು ಲೊಕ್ಯಾಲಿಟಿ ಕೂಡ ಅಬ್ಸರ್ವ್ ಮಾಡ್ಬೋದು. ಯಾವ ಥರ ಒಂದು ಲೊಕ್ಯಾಲಿಟಿಯಲ್ಲಿ ಈ ಒಂದು ಮನೆ ಇದೆ ಅಂದರೆ, ಸೊ ಮ್ಯಾಂಗೋ ಮ್ಯಾಡೋಸ್ ಅಂತ ಇದು ಲೇಔಟ್ ಹೆಸರಲ್ಲ. ಸೊ ಪಕ್ಕದಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಮ್ಯಾಂಗೋ ಟ್ರೀಸೇ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆ ವ್ಯೂ ಇದೆ. ಸೊ ಈ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ನಿಮಗೆ ಮನೆಗಳು ಕಾಣಿಸ್ತಾ ಇರೋವಂಥದ್ದು. ಸೊ ಇದು ಬಂದು ನಿಮಗೆ ಲೊಕೇಟೆಡ್ ಆಗಿರೋದು KR ಪುರಂ ಬಿದ್ರಳ್ಳಿ ಅಂತ, ಬಿದ್ರಳ್ಳಿಯಲ್ಲಿ ಬರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಲ್ಯಾಂಡಿನ ಖಾತಾ ಬಂದು ನಿಮಗೆ ಪಂಚಾಯತ್ 9/11 ಖಾತಾಗೆ ಬರುತ್ತೆ. ಜೊತೆಗೆ ಈ ಮನೆಯ ಪ್ರೈಸ್ ನಿಮಗೆ 80 ಲಕ್ಷ ಇದೆ. ಎಲ್ಲ ಬ್ಯಾಂಕಲ್ಲೂ ಕೂಡ ನಿಮಗೆ ಲೋನ್ ಕೂಡ ಆಗತ್ತೆ ಈ ಒಂದು ಮನೆಗೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಡಿಸ್ಪ್ಲೇ ಅಲ್ಲಿ ಬರ್ತಿರೋ ನಂಬರ್ಗೆ ಕರೆ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಈ ಒಂದು ಮನೆಯ ಲೊಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.